ಹಿಂದೂ ಸಂಪ್ರದಾಯದಲ್ಲಿ ಮೌನಿ ಅಮಾವಾಸ್ಯೆಗೆ ಬಹಳ ಮಹತ್ವವಿದೆ. ಅದರಲ್ಲಿಯೂ ಮಾಘ ಮಾಸದ ದಿನ ಅಮಾವಾಸ್ಯೆ ಬಹಳ ವಿಶೇಷ ಹಾಗೂ ಅತ್ಯಂತ ಶಕ್ತಿಶಾಲಿಯಾಗಿದೆ. ಇಂದು ಮಾಡುವ ಕೆಲಸದಲ್ಲಿ ಜಾಗ್ರತೆ ಅಗತ್ಯ. ಆಗ ಮಾತ್ರ ದರಿದ್ರ ದೇವತೆಯಿಂದ ದೂರ ಉಳಿದು ಲಕ್ಷ್ಮೀ ದೇವತೆಯ ಕೃಪೆಗೆ ಪಾತ್ರರಾಗುತ್ತಾರೆ. ನೀವು ಇದಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ಬಡತನವು ಮೇಲುಗೈ ಸಾಧಿಸುತ್ತದೆ. ಉತ್ತರ ಭಾರತದ ಆಚರಣೆಯಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ವರ್ಷ ಮೌನಿ ಅಮಾವಾಸ್ಯೆ ಜನವರಿ 18 ಭಾನುವಾರ ಬಂದಿರುವುದು ವಿಶೇಷವಾಗಿದೆ. ಈ ಮೌನಿ ಅಮಾವಾಸ್ಯೆಯ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. ಇಂದು ಈ ಕೆಲಸವನ್ನು ಮಾಡಬೇಡಿ. ಅಮಾವಾಸ್ಯೆಯ ದಿನದಂದು ತಮ್ಮ ಮಾತಿನ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಈ ದಿನ ನಿಮ್ಮ ಮಾತುಗಳು ಮೃದುವಾಗಿರಬೇಕು. ಮೌನಿ ಎಂದರೆ ಮೌನವಾಗಿರುವುದು. ಸ್ನಾನ ಮಾಡುವ ಮೊದಲು ಏನೂ ಮಾತನಾಡಬಾರದು ಎಂದರ್ಥ. ಮೌನಿ ಅಮಾವಾಸ್ಯೆ ಎಂದು ಮೌನ ಆಚರಿಸುವುದು ಹೆಚ್ಚಿನ ಪುಣ್ಯ ಬರುತ್ತದೆ ಎಂದು ನಂಬಲಾಗುತ್ತದೆ. ಹೆಸರೇ ಹೇಳುವ ಹಾಗೆ ಮೌನದಿಂದ ಇದ್ದು ಎಲ್ಲವನ್ನೂ ಸಾಧಿಸುವ ಛಲ ನಿಮ್ಮಲ್ಲಿರಬೇಕು. ಇದೇ ಮೌನಿ ಅಮಾವಾಸ್ಯೆಯ ಅರ್ಥ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಇನ್ನು ಈ ದಿನ ಯಾರಿಗೂ ಸಹ ಮೋಸ ಮಾಡಬಾರದು. ನೀವು ಇಂದು ಏನಾದರೂ ತಪ್ಪು ಮಾಡಿದರೆ ನೀವು ಅನೇಕ ಪಾಪಗಳಲ್ಲಿ ಪಾಲು ಹೊಂದಬೇಕಾಗುತ್ತದೆ. ಈ ಶುಭ ದಿನದಂದು ತಡವಾಗಿ ಹೇಳಬೇಡಿ. ಇದಲ್ಲದೆ ತಡವಾಗಿ ಹೇಳುವುದು ಬಡತನದ ದೇವತೆಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಅಭ್ಯಾಸವಿರುವ ಜನರು ಋಣಾತ್ಮಕ ಶಕ್ತಿಯ ಮೇಲೆ ಬಹಳ ಬೇಗನೆ ಪ್ರಭಾವಕ್ಕೊಳಗಾಗುತ್ತಾರೆ ಎಂತಲೂ ಸಹ ಹೇಳಬಹುದು. ಮೌನಿ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಬೇಗ ಹೇಳಬೇಕು. ಸೂರ್ಯ ಉದಯಕ್ಕೂ ಮುನ್ನ ಹೇಳಬೇಕು. ಈ ದಿನ ಸಾಧನ ತಪಸ್ಸನ್ನು ಮಾಡಬೇಕು. ಮೂಲ ದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಆದಷ್ಟು ಬೇಗ ಎದ್ದು ಸ್ನಾನ ಮಾಡುವುದು ಬಹಳ ಮುಖ್ಯ. ಈ ದಿನ ಸ್ನಾನದ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಲು ಮರೆಯಬೇಡಿ. ಹಾಗೆಯೇ ಸ್ನಾನ ಮಾಡುವವರೆಗೂ ಏನೂ ಮಾತನಾಡದೆ ಮೌನವಾಗಿರಬೇಕು. ಈ ದಿನದಂದು ತಂದೆ ತಾಯಿ ಇಲ್ಲದ ಮತ್ತು ಹಿರಿಯರ ಹೆಸರಿನಲ್ಲಿ ನೀರಿನೊಳಗೆ ದರ್ಪಣವನ್ನು ಅರ್ಪಿಸಿದ ಪೋಷಕರಕ್ಕೂ ಬಡತನಕ್ಕೆ ಕಾರಣರಾಗುತ್ತಾರೆ. ಶಾಸ್ತ್ರದ ಪ್ರಕಾರ ಹಿರಿಯರಿಗೆ ದರ್ಪಣಗಳನ್ನು ಸ್ನಾನ ಮಾಡಿದ ತಕ್ಷಣ ಬಿಡಬೇಕು. ಈ ದಿನ ಪೂರ್ವಜರು ಬಂದು ಪವಿತ್ರ ನದಿಗೆ ಸ್ನಾನ ಮಾಡುತ್ತಾರೆ ಎಂಬ ನಂಬಿಕೆ ಸಹ ಇದೆ. ನೀವು ಅಮಾವಾಸ್ಯೆಯ ದಿನ ಸ್ನಾನ ಮಾಡಬಹುದು, ಆದರೆ ನಿಮ್ಮ ತಲೆಯನ್ನು ತೊಳೆಯಬೇಡಿ. ಇದರಿಂದ ಬಡತನವನ್ನು ಉಂಟು ಮಾಡುತ್ತದೆ. ಈ ಅಮಾವಾಸ್ಯೆಯಂದು ಮಧ್ಯಾಹ್ನ ಮಲಗುವುದು ಕೂಡ ಬಡತನಕ್ಕೆ ಕಾರಣವಾಗುತ್ತದೆ. ಅಮಾವಾಸ್ಯೆಯ ದಿನ ಗಡ್ಡ ಕತ್ತರಿಸುವುದು, ಕೂದಲು ಕತ್ತರಿಸುವುದು ಮತ್ತು ಉಗುರು ಕತ್ತರಿಸುವುದು ಹೀಗೆ ಯಾವುದೂ ಸಹ ಮಾಡಬಾರದು. ಹೀಗೆ ಮಾಡುವುದರಿಂದಲೂ ಸಹ ಬಡತನ ಬರುತ್ತದೆ. ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸದಿರುವುದು ಕೂಡ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹಿರಿಯರನ್ನು ಮತ್ತು ಬಡವರನ್ನು ಅವಮಾನಿಸಬಾರದು. ಈ ದಿನ ಯಾರೊಂದಿಗೂ ಜಗಳವಾಡಬೇಡಿ. ಅನಗತ್ಯ ಚರ್ಚೆಗಳಲ್ಲಿ ತೊಡಗಬೇಡಿ. ಕೆಟ್ಟ ಉದ್ದೇಶಗಳನ್ನು ಮಾಡಬೇಡಿ. ಯಾರನ್ನೂ ಸಹ ಶಪಿಸಬೇಡಿ. ಅಮಾವಾಸ್ಯೆಯಂದು ಸಂಜೆಯ ವೇಳೆ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು. ಈ ಅಮಾವಾಸ್ಯೆಯಂದು ಅಪ್ಪಿತಪ್ಪಿಯೂ ಇದನ್ನು ಮಾಡಲೇಬೇಡಿ. ಮುಖ್ಯವಾಗಿ ಮಾಂಸಾಹಾರ ಸೇವನೆ ಮತ್ತು ಸುಳ್ಳು ಹೇಳುವುದನ್ನು ತಪ್ಪಿಸಿ. ಇನ್ನು ದೇವರ ಕೃಪೆಗೆ ನೀವು ಪಾತ್ರರಾಗಲು ಏನು ಮಾಡಬೇಕು ಎಂದು ಹೇಳುವುದಾದರೆ ಗಂಗೆ ಸ್ನಾನ ಮಾಡಿ. ಆಯುಷ್ ವೃದ್ಧಿಯಾಗುತ್ತದೆ. ಇದರಿಂದ ಆರೋಗ್ಯ ಲಾಭವೂ ಸಿಗುತ್ತದೆ ಎಂದು ಭಕ್ತರ ನಂಬಿಕೆ. ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಸ್ನಾನ ಮಾಡದಿರುವುದು ಕೂಡ ಬಡತನಕ್ಕೆ ಕಾರಣವಾಗುತ್ತದೆ. ಸ್ನಾನ ಮಾಡುವುದು ಒಳ್ಳೆಯದು ಹಾಗೂ ಉಪವಾಸ ಮಾಡುವುದು ಉತ್ತಮ.
ಹಾಗಾಗಿ ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಒಳ್ಳೆಯದು. ಪಿತೃದೇವತೆಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಬೇಕು. ನೀವು ಪಿತೃದೇವತೆಗಳಿಗೆ ನಮಸ್ಕರಿಸದಿದ್ದರೆ ಬಡತನವನ್ನು ಅನುಭವಿಸುತ್ತೀರಿ. ಇದನ್ನು ಅನುಸರಿಸಿದರೆ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಮೌನಿ ಅಮಾವಾಸ್ಯೆಯ ದಿನ ಅಕ್ಕಿ ಹಿಟ್ಟಿನಲ್ಲಿ ಸಕ್ಕರೆ ಬೆರೆಸಿ ಇರುವೆಗಳಿಗೆ ತಿನ್ನಿಸಿ. ಈ ರೀತಿ ಮಾಡುವುದರಿಂದ ಪೂರ್ವಜರ ಪಾಪಗಳು ನಿವಾರಣೆಯಾಗುವುದಲ್ಲದೆ ಹಿರಿಯರ ಆಶೀರ್ವಾದ ಸಿಗುತ್ತದೆ. ಮೌನಿ ಅಮಾವಾಸ್ಯೆ ದಿನದಂದು ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಮತ್ತು ಆ ದಿನ ಸೂರ್ಯ ಭಗವಂತನಿಗೆ ಪೂಜೆ ಮಾಡಿ ಪಿತೃದೋಷ ನಿವಾರಣೆ ಆಗುತ್ತದೆ. ಅದಲ್ಲದೆ ತಾಮ್ರದ ಪಾತ್ರೆಯಲ್ಲಿ ಕಪ್ಪು ಎಳ್ಳನ್ನು ನೀರಿನೊಂದಿಗೆ ಬೆರೆಸಿ ಮತ್ತು ಈ ನೀರನ್ನು ಸೂರ್ಯ ಭಗವಾನನಿಗೆ ಅರ್ಪಿಸುವುದರ ಮೂಲಕ ಒಳ್ಳೆಯ ಒಳಿತನ್ನು ನೀವು ಕಂಡುಕೊಳ್ಳುತ್ತೀರಾ. ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಪೂರ್ವಜರು ತೃಪ್ತರಾಗುತ್ತಾರೆ ಎಂದು ಸಹ ನಂಬಲಾಗಿದೆ. ಪಿತೃದೋಷದಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಸಹ ಇದೆ. ಇನ್ನು ಕಪ್ಪು ಬಟ್ಟೆಯ ದಾನ ಮಾಡಬೇಕು ಮತ್ತು ಎಳ್ಳಿನ ಕಪ್ಪು ಉಂಡೆಗಳನ್ನು ಸಹ ದಾನ ನೀಡುವುದು ಉತ್ತಮ ಫಲಿತಾಂಶ ಕಂಡುಕೊಳ್ಳುತ್ತೀರಾ. ಇನ್ನು ಹರಳಿ ಮರಕ್ಕೆ 108 ಬಾರಿ ಸುತ್ತುವುದರಿಂದ ಪೂರ್ವಜರ ಆಶೀರ್ವಾದ ಸಿಕ್ಕಂತೆಯೇ ಫಲ ಲಭಿಸುತ್ತದೆ ಮತ್ತು ಬಡತನದಿಂದ ಮುಕ್ತರಾಗುತ್ತೀರಾ. ಎಲ್ಲ ದೋಷಗಳಿಗೂ ಸಹ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಸಹ ಇದೆ. ಭಗವಾನ್ ವಿಷ್ಣುವು ವೈದ್ಯನಾರಾಯಣನಾಗಿ ಕಾಣಿಸಿಕೊಂಡ ದಿನವೂ ಇದಾಗಿದೆ. ಆದ್ದರಿಂದಲೇ ಈ ದಿನ ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಒಳ್ಳೆಯ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಅಮಾವಾಸ್ಯೆಗೆ ರೋಗ ನಿರೋಧಕ ಶಕ್ತಿ ಇದೆ ಎಂದು ನಮ್ಮ ಹಿರಿಯರು ಸಹ ಹೇಳುತ್ತಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆಯಲ್ಲಿ ಅಪ್ಪಿತಪ್ಪಿಯೂ ನೀವು ಮಾಡಬಾರದಂತಹ ತಪ್ಪುಗಳು ಮತ್ತು ಮಾಡಬೇಕಾಗಿರುವಂತಹ ಒಳ್ಳೆಯ ಕಾರ್ಯಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಶುಭ ದಿನ.